ಈ ಕ್ಯಾಪ್ನ ಅಳತೆ ನೋಡ್ರಿ. ಈ ಕಡೆ 9 ಇಂಚ್ ಐತ್ರಿ ಇದ. ಈ ಕಡೆನ 6.5 ಇಂಚ್ ಐತ್ ನೋಡ್ರಿ. ಡಬಲ್ ಫೋಲ್ಡ್ ಇತ್ರಿ ಇದ. ಬ್ಲೌಸ್ ಸ್ಟಿಚ್ ಮಾಡಿ ಉಳಿದಿರೋ ಬಟ್ಟೆ ಒಳಗ ನಾನು 2 ಕ್ಯಾಪ್ ಹೊಲ್ದ್ ತೋರಿಸ್ತೇನ್ರಿ. ಈ ತರ ಒಂದ್ ಸ್ವಲ್ಪ ಪಿನ್ ಅಂಟಿಸ್ಕೊಂಡ್ರ ಕಟ್ ಮಾಡುವಾಗ ಅಲ್ಲಾಡೋದಿಲ್ಲ ನೋಡ್ರಿ. ನಿಮ್ಗೆ ಇದಕ್ಕಿಂತನೂ ಸಣ್ಣದ ಕೊಂಚಿಗೆ ಬೇಕಾಗಿತ್ತಂದ್ರ ಕೆಳಗಡೆ 6.5 ಐತಲ್ರಿ, ಅಲ್ಲೊಂದು ಅರ್ಧ ಇಂಚ್ ಕಮ್ಮಿ ಮಾಡ್ಕೊರಿ. ಈ ಕಡೆ 9 ಇಂಚ್ ಇರುವಲ್ಲಿ ಇಲ್ಲಿ ಒಂದು ಅರ್ಧ ಇಂಚ್ ಹಾಫ್ ಮಾಡ್ಕೊರಿ. ಅದಕ್ಕಿಂತ ದೊಡ್ಡದು ಬೇಕಾಗಿತ್ತಂದ್ರ ಅರ್ಧ ಇಂಚ್ ಜಾಸ್ತಿ ಮಾಡ್ಕೊಂಡ ದೊಡ್ಡ ಮಾಡ್ಕೋಬಹುದ್ರಿ. ಉಳಿದಿರೋ ಅರಿವ್ಯಾಗ ನೋಡ್ರಿ ಹನೆ ಗೋಟಾ ಪಟ್ಟಿ ಮತ್ತು ಕಶಿನ ಕಟ್ ಮಾಡ್ಕೊಂಡ್ರಿ. ಅಸ್ತರು ಕಟ್ ಮಾಡ್ಕೊಂಡ್ರಿ. ಇದಕ್ಕ ಹನೆ ಗೋಟಾ ಪಟ್ಟಿ, ಇದು ಕಶಿ ನೋಡ್ರಿ. ಎರಡು ರೆಡಿ ಆಗ್ಯಾವ್ರಿ. ಮೊದಲು ರೌಂಡ್ ಎಲ್ಲ ಸ್ಟಿಚ್ ಮಾಡ್ಕೊಳ್ಳೋಣ ಇದನ್ನ. ಸ್ವಲ್ಪ ಹೊರಗೆ ಬಂದೈತೆ, ಅದನ್ನ ಕಟ್ ಮಾಡಿ ತೆಗಿನ್ರಿ. ಇಲ್ಲಿ 2.5 ಇಂಚ್ ಬಿಟ್ಟ ನಾವು ಪ್ಲೇಟ್ ಮಾಡ್ಕೊಳ್ಳೋಣ್ರಿ ಇದನ್ನ. ಈ ಕಡೆ 2.5 ಇಂಚ, ಆ ಕಡೆ 2.5 ಇಂಚ. ಆ ಮಾರ್ಕಿಂದ ಈ ಮಾರ್ಕ್ ತಕ ಸಣ್ಣ ಪ್ಲೇಟ್ ಹಾಕೋತ್ ಬರೋಣ್ರಿ. ಭಾಳ ಈಜಿ ಐತ್ರಿ, ಭಾಳ ಚಂದ ಕುಂಡಿರ್ತಾವ್ರಿ ಕೊಂಚಿಗೆ. ನಮ್ಮ ಕಡೆ ಕೊಂಚಿಗೆ ಅಂತೀವ್ರಿ. ನಿಮ್ಮ ಕಡೆ ಏನಂತೀರಿ ನಮ್ಗೆ ಕಮೆಂಟ್ ಬಾಕ್ಸ್ದಾಗ ಹೇಳ್ರಿ. 1.5 ಇಂಚ್ ನೋಡ್ರಿ ಸ್ಟಿಚ್ ಮಾಡಕ್ಕೆ ಮಾರ್ಕ್ ಹಾಕೊಂಡ್ರಿ. 3 ಟಸ್ಕ್ ಬರ್ತಾವ್ರಿ ಇವ. ಈ ಕಡೆ 1 ಇಂಚಿದ ಒಂದು ಟಸ್ಕ್ ಹಾಕೊಳ್ಳ್ರಿ. ಅರ್ಧ ಇಂಚ್ ಹಾಕೊಂಡ್ರು ನಡಿತೈತ್ರಿ. ಕತ್ತಿನ ಸೈಜ್ ಪ್ರಕಾರ ಟಸ್ಕ್ಗಳನ್ನ ಹಾಕೋರಿ. ಪ್ಲೇಟ್ ಮಾಡ್ಯಾವಲ್ರಿ, ಅದಕ್ಕೊಂದು ಗೋಟಾ ಪಟ್ಟಿ ಕೊಡೋಣ್ರಿ. ಇನ್ನೊಮ್ಮೆ ಇದನ್ನ ಮಡಿಚಿ ಸ್ಟಿಚ್ ಮಾಡ್ಕೊಂಡ್ರಿ. ನೋಡ್ರಿ ಎಷ್ಟು ಚಂದ ಆಯ್ತು. ಇದು ಕಸಿ ಪಟ್ಟಿರಿ. ಇಲ್ಲಿ ಮೊದಲು ಲೇಸ್ ಹಚ್ಕೊಂಡ್ರಿ. ಅದಕ್ಕೆ ಯಾವ ಸೂಟ್ ಆಗ್ತೈತಿ ಅದು ಚಂದ ಅಂತ ಒಂದು ಲೇಸ್ ಹಚ್ಕೊಂಡ ಲಾಸ್ಟಕ್ಕೆ ಇನ್ನು ಕೆಳಗೆ ಗೋಟು ಆಯ್ತು ಕಸಿಗೆ ಕಸಿ ಹಚ್ಕೊಂಬರೋಣ ಬರ್ರಿ. ಅಲ್ಲೇ ಮಡ್ಚ್ಕೊಂಡ ಕಸಿ ಈ ಕಡೆ ಗೋಟ ಎರಡಕ್ಕೂ ಒಮ್ಮೆಲೆನ ಒಂದ ತಗೊಳ್ರಿ ಇದನ್ನ ಕಸಿ ಪಟ್ಟಿ. ಈಗ ರೆಡಿ ಆಯ್ತು ನೋಡ್ರಿ ನಮ್ಮ ಬೇಬಿ ಕ್ಯಾಪ. ಈ ಥರ ಬ್ಲೌಸ್ನ್ಯಾಗ ಉಳಿದಿರೋ ಬಟ್ಟೆಯಿಂದ ಬೇಬಿ ಕ್ಯಾಪ್ಸ್ನ ಸ್ಟಿಚ್ ಮಾಡಿ ನೋಡ್ರಿ. ಹೆಂಗಾಗ್ಯಾವಂತ ಕಮೆಂಟ್ ಬಾಕ್ಸ್ನ್ಯಾಗ ಹೇಳ್ರಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನ ನೋಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.